ಎಷ್ಟು ಜನ ಕಟ್ತಿದ್ದಾರೆ ನೋಡಿ ಮುದ್ದೆ. ಕಾಂಪಿಟೇಷನ್ಗೆ ಸಿಕ್ಕಾಬಿಟ್ಟೆ ಮುದ್ದೆ ಹೋಗ್ತಾ ಇದೆ. ತೂಕ ಮಾಡ್ತಾರೆ. ಎಷ್ಟು ಜನ ಗ್ರಾಮ? 4 kg ತೂಕ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ತೂಕ ಮಾಡ್ತಾರೆ. ಕಾಂಪಿಟೇಷನ್ ಕಳಿಸ್ತಾರೆ. ಅಜಯ್ ಕುಮಾರ್ ಅವರು ಟಗರು ಗೆದ್ದವ್ರೆ. ಮೊದಲನೇ ಪ್ರೈಸ್ ಎತ್ತಿದ್ರೆ ಮುದ್ದೆ ಆಚೆ ಬಂದ್ಬಿಡುತ್ತಲ್ಲ. ಪೂರಿ ಕೊಟ್ಟಿದ್ದಾರೆ ಸೆಕೆಂಡ್ ಪ್ರೈಸ್. ಯಶವಂತ್ ಅವರು ಥರ್ಡ್ ಪ್ರೈಸ್. ಎಷ್ಟು ನಾಟಿ ಕೋಳಿ? 4. HSR ಲೆವೆಲ್ ಇದ್ದೀನಿ, ಕಾವೇರಿ ಪಾರ್ಕ್. ಇಲ್ಲಿ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಉಣ್ಣೋ ಸ್ಪರ್ಧೆ ಇತ್ತು. ನೋಡ್ಬೋದು ಇಲ್ಲಿ 100 kg ರಾಗಿ ಮುದ್ದೆ ಮಾಡಿ ಇಟ್ಟಿದ್ದಾರೆ. ಇವತ್ತು ಕಾಂಪಿಟೇಷನ್ ಇದೆ 16ನೇ ತಾರೀಕು. HSR ಲೇಔಟ್ ಕಾವೇರಿ ಪಾರ್ಕ್ ಅಲ್ಲಿ ಇದೆ. ಲೇಡೀಸ್ಗೂ ಇದೆ, ಜೆಂಟ್ಸ್ಗೂ ಇದೆ, ಮಹಿಳೆಯರಿಗೂ ಮತ್ತು ಪುರುಷರಿಗೂ ಇಬ್ಬರಿಗೂ ಇದೆ. ಕುರಿ ಟಗರು ಕೊಡ್ತಾರೆ. ಅದೇ ರೀತಿಯಾಗಿ ಫಸ್ಟ್ ಪ್ರೈಸ್ ಗೆದ್ದವರಿಗೆ, ಸೆಕೆಂಡ್ ಪ್ರೈಸ್ ಗೆದ್ದವರಿಗೆ ಕುರಿ ಕೊಡ್ತಾರೆ. 4ನೇ ಪ್ರೈಸ್ ಗೆದ್ದವರಿಗೆ ನಾಟಿ ಕೋಳಿಗಳು ಕೊಡ್ತಾರೆ. ಜೆಂಟ್ಸ್ಗಾಯ್ತು. ಲೇಡೀಸ್ಗಳಿಗೂ ಅಷ್ಟೇ ಟಿವಿ ಇದೆ, ಮತ್ತೆ ಕ್ಯಾಶ್ ಪ್ರೈಸ್ ಕೂಡ ಇದೆ. ಬನ್ನಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು. ನಾಡಗೀತೆಗೆ 100 ವರ್ಷದ ಸಂಭ್ರಮ. ಕನ್ನಡ ರಾಜ್ಯೋತ್ಸವ ಮತ್ತು ವಕೀಲರ ಸಮ್ಮಿಲನ ಪ್ರಯುಕ್ತ HSR ಬಡಾವಣೆಯಲ್ಲಿ ಇದು 2ನೇ ಬಾರಿ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಪ್ರತ್ಯೇಕವಾಗಿ ರಾಜ್ಯ ಮಟ್ಟದ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಸ್ಪರ್ಧೆಯನ್ನು ಯುವ ವಕೀಲ ಅನಿಲ್ ಅವರು ಆಯೋಜನೆ ಮಾಡಿದ್ರು. ದಿನಾಂಕ 16/11/2025 ಭಾನುವಾರ ನಡೆಯಿತು. ಈ ಮುದ್ದೆ ಉಣ್ಣುವ ಸ್ಪರ್ಧೆಯಲ್ಲಿ 45 ನಿಮಿಷ ಟೈಮ್ ಕೊಡಲಾಗಿತ್ತು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು. ಬಹುಮಾನ ವಿತರಣೆಯನ್ನು ಮಾಡಿದರು. ಈ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಉಣ್ಣುವ ಸ್ಪರ್ಧೆಯಲ್ಲಿ 45 ನಿಮಿಷಗಳ ಕಾಲ ಸ್ಪರ್ಧಾರ್ಥಿಗಳಿಗೆ ಕಾಲಾವಕಾಶ ಕೊಟ್ಟಿದ್ರು. 67 ಜನ ಪುರುಷರು, 7 ಜನ ಮಹಿಳೆಯರು ಕೂಡ ಇದ್ದರು. ಊಟ ಮಾಡುವ ಸ್ಪರ್ಧೆಗೆ ಉಚಿತವಾಗಿತ್ತು. ಯಾವುದೇ ಶುಲ್ಕ ಕೂಡ ಇರಲಿಲ್ಲ. ಆಲ್ರೆಡಿ ರಾಗಿ ಮುದ್ದೆ ಒಂದು ರೌಂಡು ಇವಾಗ ರೆಡಿ ಮಾಡ್ಕೊಂಡ್ರೆ ಕಟ್ಬೇಕಲ್ಲ ಇವಾಗ. ಹೌದಣ್ಣ. ಏನೇನಣ್ಣ ರಾಗಿ ಮುದ್ದೆಗೆ? ನಾಟಿ ಕೋಳಿ, ಒಂದು ಸ್ವೀಟು, ಈರುಳ್ಳಿ, ಸೌತೆಕಾಯಿ ಇದೆಲ್ಲ ಹಾಕಿ ಟಗರು ಐಯರ್ಸಿಂದವರಿಗೆ, ಜೆಂಟ್ಸಿಗೆ 2ನೇ ಪ್ರೈಸ್ ಕುರಿ, 3ನೇ ಪ್ರೈಸ್ 4 ನಾಟಿ ಕೋಳಿ ಅಂತೆ. ಹೆಣ್ಮಕ್ಳಿಗೆ 32 ಇಂಚ್ ಟಿವಿ ಪ್ಲಸ್ 5,000 ಪ್ರೈಸ್ ಎಲ್ಲ ಇಟ್ಟವ್ರೆ. ಅವ್ರಿಗೆ ಬೇರೆ ಬೇರೆ ಎಲ್ಲ ಮುದ್ದೆ ಹಂಗಾರೆ ಮಾಡ್ತಾ ಇದ್ದೀರಾ? ಸಾರಾಗೋಯ್ತು ಅಣ್ಣ ಅಲ್ಲೇ? ಕನ್ನಡ ಸಾಹಿತ್ಯ ಮುದ್ದೆಗಳನ್ನ ಕಟ್ಬಿಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಗೆದ್ದವರಿಗೆ ಬಹುಮಾನ ಹೋಗ್ತಾ ಇದೆ. ನಾಡಿನ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಬರ್ತಾರೆ. ಅವರ ನೋಡಿ ಆಲ್ರೆಡಿ 2 ಪಾತ್ರ ಖಾಲಿ ಆಯ್ತು. ಮುದ್ದೆ ವಿಜೇತರಿಗೆ ಬಹುಮಾನ ವಿತರಣೆ ಇರುತ್ತೆ. 300 kg 2 ಖಾಲಿ ಆಯ್ತು. 3ನೇ ಮುದ್ದೆ ಪಾತ್ರ ಇಟ್ಟಿದ್ದಾರೆ. 3ನೇ ಮುದ್ದೆ ಪಾತ್ರ ರೆಡಿ ಆಗ್ತಾ ಇದೆ. ರೆಡಿ ಆಯ್ತು. 4ನೇ ಬೇರೆ ಇಟ್ಟಿದ್ದಾರೆ. 4ನೇ ಬೇರೆ ಇಟ್ಟಿದ್ದಾರೆ ನೋಡಿ. ಮುದ್ದೆಗಳಂತೂ ರೆಡಿ ಆಗ್ತಾ ಇದೆ. 55 kg ನಾಟಿ ಕೋಳಿ ಸಾರು. ಇದ್ರಲ್ಲಿ ಪೀಸ್ ಎಲ್ಲ ತೆಗೆದ್ಬಿಟ್ಟಿದ್ರೆ ಪೀಸ್ ಎಲ್ಲ ಸಪರೇಟ್ ರೆಡಿ ಮಾಡ್ಬಿಟ್ಟಿದ್ರೆ. ಬರೀ ಇದು ಗ್ರೇವಿ. ಗುಂಟೂರು ಚಿಕನ್ ಇದು. ಗುಂಟೂರು ಚಿಕನ್ ಎಷ್ಟು ಮಾಡಿದ್ರಣ್ಣ? ಅಣ್ಣ 60 kg ಗುಂಟೂರು ಚಿಕನ್. 60 kg ಗುಂಟೂರು ಚಿಕನ್. ಇದು ಊಟಕ್ಕೆ. ಇದು ಊಟಕ್ಕೆ ಅಂದ್ರೆ ಇವ್ರಿಗೆ ಸ್ಪರ್ಧೆಗಳಿಗೆಲ್ಲ. ಚಿಲ್ಲಿ ಚಿಕನ್ ಎಷ್ಟು kg ಅಣ್ಣ? ಇದು 60 kg. ಇದು ಸ್ಪರ್ಧೆಗಲ್ಲ, ಇದು ಊಟಕ್ಕೆ. ಆಮೇಲೆ ಊಟಕ್ಕೆ ಚಿಕನ್ ಬಿರಿಯಾನಿ. ಎಷ್ಟು kg ಮಾಡಿ ಅಣ್ಣ? ಅಣ್ಣ 60 kg ಚಿಕನ್ ಬಿರಿಯಾನಿ. ಸ್ಪರ್ಧೆಗೆ ಊಟಕ್ಕೆಲ್ಲ. ಊಟಕ್ಕೆ ಸ್ಪರ್ಧೆಗೆ ನಾಟಿ ಕೋಳಿ ಪೀಸು. ಹೌದೌದು 100 ಗ್ರಾಮ್ ಇರುತ್ತೆ ಎಲ್ಲ ಸ್ಪರ್ಧೆಗೆ. ಅದು ಅದೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡಿ ಸ್ಪರ್ಧೆಗೆ ಎಲ್ಲ ಸ್ವೀಟ್ ಎಲ್ಲ ಅದೇನಾ? ಸಲಾಡ್ ಎಲ್ಲ ಅದೇ. ಇದು ಸ್ಪರ್ಧೆಗಳಿಗಲ್ವಾ? ಸ್ಪರ್ಧೆಗೆ ಪ್ಲಸ್ ಊಟಕ್ಕೆ ಎರಡಕ್ಕೂ. ಅಣ್ಣ ಏನಣ್ಣ ಕಬಾಬ್ ಮಾಡ್ತಾ ಇದೀರಾ? ಕಬಾಬ್ ಅಣ್ಣ ಊಟಕ್ಕಣ. ಓ ಭರ್ಜರಿ. ಎಷ್ಟು kg ಅಣ್ಣ? 65 kg ಇದೆ. 65 kg ಇದೆಯಾ? ಹೌದು. ಊಟಕ್ಕೆ ಸ್ಪರ್ಧೆಗಲ್ಲ? ಸ್ಪರ್ಧೆಗಲ್ಲ, ಊಟಕ್ಕೆ ಡೈರೆಕ್ಟ್ ಊಟಕ್ಕೆ. ಇದು ಸ್ಪರ್ಧೆಗಲ್ಲ ಅಣ್ಣ. ಇದು ಬಂದು ರೆಡಿ ಆಗ್ಬಿಟ್ಟಿದೆ ಮೊಟ್ಟೆ ಎಲ್ಲ. ಇದು ಬಂದು ಊಟಕ್ಕೆ. ಇದು ಊಟಕ್ಕ ಸ್ಪರ್ಧೆಗೆ ಫುಲ್ ಮೊಟ್ಟೆ. ಫುಲ್ ಮೊಟ್ಟೆ ಎಲ್ಲ ಸುಲಿತಾ ಇದ್ದಾರೆ. ಸುಲಿತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ರೈಸ್ ಸ್ಪರ್ಧೆಯವರಿಗೂ ಬೇಕು ಮತ್ತು ಊಟಕ್ಕೂ ಬೇಕು. ಎಷ್ಟು ಮಾಡ್ತೀರಿ ರೈಸ್ ಎಲ್ಲ? ಅಣ್ಣ ರೈಸು 100 kg. ರೈಸ್ ಎಲ್ಲ 100 kg. ರೈಸ್ ಎಲ್ಲ ರೆಡಿ ಇದೆ. 100 kg ಸರ್. ಮುದ್ದೆ, ಸಾಂಬಾರು, ಸಾಲಾಡ್ ಬಂದ್ಮೇಲೆ ಬೇಗ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಇನ್ನ 5 3 ನಿಮಿಷ ಒಳಗಡೆ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ನಾಟಿ ಕೋಳಿ ಅದ್ ಯಾವ್ದನ್ನು ನಾವು ಕೌಂಟ್ ಮಾಡಲ್ಲ. ನಾವು ಕೌಂಟ್ ಮಾಡೋ ಒಂದೇ ಮುದ್ದೆನ.
ನೀವು ಮುದ್ದೆ ಎಷ್ಟು ನೀಟಾಗಿ ತಿಂತೀರೋ ಅದಕ್ಕೋಸ್ಕರ ಪೀಸ್ಗಳನ್ನ ಕಡಿಮೆ ತಿನ್ನಿ. ಲಾಸ್ಟ್ ಟೈಮ್ ಅಣ್ಣ 1 kg ನಾಟಿ ಕೋಳಿ ತಿನ್ಬಿಟ್ಟು ಪ್ರೈಸ್ ಕೊಡೋದ್ರೆ ಕೊಡಕ್ಕಾಗಲ್ಲ. ಇಲ್ಲಿಗಿಂತ ಚಿನ್ನ ಕಲರ್ಫುಲ್ ಆಗಿ ಕಾಣಿಸುತ್ತೆ. ದಯಮಾಡಿ ಇಲ್ಲಿ ಯಾರು ನಿಂತ್ಕೋಬೇಡಿ, ಗೇಟ್ ಹತ್ರ ಇರೋರು ಲೈವ್ ಮಾಡುತ್ತೆ, ಸ್ಟೇಜ್ ಮುಂದೆ ಕುತ್ಕೋಬೇಡಿ. ನೀವು ಅಂಪೇರ್ ಅಲ್ಲ? ಅಂಪೇರ್ ನೋಡಿ, ಒಬ್ರು ಇದಾರೆ, ಅದಕ್ಕೆ ಅಂಪೈರ್ಗಳು ಇರ್ತಾರೆ ಪಕ್ಕ. ಈ ರೀತಿಯಾಗಿ ಎಲ್ಲ ಬರ್ದಿದ್ದಾರೆ ಎಷ್ಟು ತಿಂತಾರೆ ಮುದ್ದೆ ಅಂತೇಳಿ. 1 2 3 4 5 ಅಂತೇಳಿ. ಸಲಾಡು ಎಲ್ಲ ಇಟ್ಟಿದ್ದಾರೆ, ನಾಟಿ ಕೋಳಿ ಇಟ್ಟಿದ್ದಾರೆ, ಸಾರು ಬಿಡ್ತಾರೆ. ಬಟ್ ಮುದ್ದೆ ಒಂದೇ ಕೌಂಟ್ ಬರೋದು. ಅವ್ರು ಏನು ತಿಂದ್ರೆ ಸೈಡ್ ಮುದ್ದೆ ಒಂದೇ ಕೌಂಟ್ ಬರೋದು. ಮತ್ತೆ ನೋಡಿ ಈ ರೀತಿ ಒಬ್ಬೊಬ್ರು ಅಂಪೈರ್ ಇದ್ದಾರೆ. ಇವರು ಪಾರ್ಟಿಸಿಪೆಂಟ್, ಸ್ಪರ್ಧಾರ್ಥಿ. ಇವರು ಒಬ್ರು ಅಂಪೈರ್. ಇವ್ರು ನೋಡ್ಕೊಂತಾರೆ ಎಷ್ಟೆಷ್ಟು ಅಂತ ಬರೀತಾರೆ. ನೀವು ಇವ್ರಿಗ ಸರ್ ನೋಡಿ, ಇವರು ಕಾಂಪಿಟೇಷನ್ ಸ್ಪರ್ಧೆ ಮಾಡ್ತಾರೆ. ಇವರು ಅಂಪೈರ್ ಆಗಿ ಎಷ್ಟು ತಿಂತಾರೆ ಅನ್ನೋದು ನೋಟ್ ಮಾಡ್ಕೊಂತಾರೆ. ಎಲ್ಲದೂ ಇಲ್ಲಿ ಬರ್ದಿದ್ದಾರೆ. ಇದರಲ್ಲಿ ರಾಗಿ ಮುದ್ದೆನೆ ಸ್ಪೆಷಲ್. ರಾಗಿ ಮುದ್ದೆ ಬರ್ತಾ ಇದೆ. ಫಸ್ಟ್ಗೆ 2 ಮುದ್ದೆ ಅಂತೆ. ಫಸ್ಟ್ಗೆ 2 ಮುದ್ದೆ ಇಡ್ತಾರೆ, ಆಮೇಲಿಂದ ಕೌಂಟ್ ಆಗುತ್ತೆ. ನಾಟಿ ಕೋಳಿ ಸಾರು. ಮತ್ತೊಮ್ಮೆ ರೂಲ್ಸ್ ಹೇಳ್ತಾ ಇದೀನಿ, ಮುದ್ದೆ ನೀವು ಎಷ್ಟು ತಿಂತೀರೋ ಅಷ್ಟು ಮಾತ್ರ ಕೌಂಟ್ ಇರುತ್ತೆ. ಇವರು ಅಂಪೈರು. ಇವರು ಟಿಕ್ ಮಾಡ್ಕೊಂಡಿದ್ದಾರೆ 2 ಅಂತೇಳಿ. ಅದೇ ರೀತಿ ನೆಕ್ಸ್ಟ್ ಎಷ್ಟು ತಿಂತಾರೋ ಅಷ್ಟನ್ನ ಟಿಕ್ ಮಾಡ್ತಾರೆ. ನೀವು ಅಂಪೈರ್ ಅಲ್ಲ ಸರ್? ನೋಡಿ, ಒಬ್ಬೊಬ್ರು ಸ್ಪರ್ಧಿ ಪಕ್ಕ ಒಬ್ಬರು ಅಂಪೈರ್ ಇದ್ದಾರೆ. ಇವರು ನೀವು ಅಂಪೈರು. ಕಾಲ್ಸಬೇಕಾ ಸ್ಪರ್ಧೆ ಅಲ್ಲಣ್ಣ, ಫಸ್ಟ್ ಮುದ್ದೆ ಉಂಡು ಗೆಲ್ಲಣ್ಣ ನೀನು. ನೋಡಿ, ಇಲ್ಲೊಬ್ರು ಕಾಲ್ಸುಪ್ ಕೇಳ್ತಾರ ಮಂಡ್ಯದವರು. ಹತ್ತಿ ಬೆಲೆ. ಓಹೋ, ಸ್ಪರ್ಧಿ ನಂಬರ್ 9 ರಮೇಶ್ ಗೌಡ್ರು. ಕಾಲ್ಸುಪ್ ಅಂತಾರೆ. ಮುದ್ದೆ ಉಂಡು ಗೆಲ್ಲಣ್ಣ ಫಸ್ಟ್ ನೀನು. ಇವರು ಸ್ಪರ್ಧೆ ಮಾಡ್ತಾರೆ. ಇವ್ರು ಅಂಪೈರು. ಎಷ್ಟು ತಿಂತಾರೆ ಏನು ಅಂತೆಲ್ಲ ನೋಡ್ಕೊಂತಾರೆ. ಸ್ಪರ್ಧಿ ನಂಬರ್ 4 ರಾಜನ್ ಕುಂಟೆ ಅಂತ ಇವರು. ವಿಠಲ ರಾವ್ ಬರಿಕೈಯಲ್ಲಿ ನೋಡಿ, ಇವರು ಸ್ಪರ್ಧೆ ಮಾಡ್ತಾರೆ. ಇವರು ಅಂಪೈರು. ಎಷ್ಟು ಅಂತೇಳಿ ಬರ್ಕೊಳ್ತಾರೆ. ಇವರು ಅಷ್ಟೇ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಕವಿತಾ ಅಂತೇಳಿ. ಇವರು ಸ್ಪರ್ಧೆ ಮಾಡ್ತಾರೆ. ಇವ್ರಿಗೊಬ್ರು ಅಂಪೈರ್ ಇರ್ತಾರೆ. ಈ ಒಂದು ಇವರೆಲ್ಲ ಸ್ಪರ್ಧೆಗೆ ಇನ್ನು 2 ನಿಮಿಷ ಇದೆ. ಇವರು ಅಂಪೈರ್ ಆಗಿರ್ತಾರೆ. ಎಲ್ಲರಿಗೂ ಶುಭವಾಗ್ಲಿ. ಬರ್ಕೊಳ್ತಾರೆ. ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರಿಗೊಬ್ರು ಅಂಪೈರ್ ಇರ್ತಾರೆ ಪಕ್ಕ. ಎಲ್ಲ ನೋಟ್ ಮಾಡ್ಕೊಳ್ತಾರೆ ಎಷ್ಟು ತಿಂತಾರೆ ಅಂತೇಳಿ. ಸ್ಪರ್ಧೆ ಸ್ಟಾರ್ಟ್. 2 ಮುದ್ದೆಗಳನ್ನ ನಮ್ಮ ಎಲ್ಲ ಸ್ವಯಂ ಸೇವಕರು ನೋಡ್ಕೊಳ್ಳಿ. ಆಮೇಲೆ ಮುದ್ದೆಯಲ್ಲಿ ಗಂಟಿತ್ತು ನೆಂಟಿತ್ತು ಅಂತ ಹೇಳಿದ್ರೆ ಅದು ಕೌಂಟ್ ಮಾಡಲ್ಲ. ಪ್ರತಿಯೊಂದು ತೂಕ ಹಾಕ್ತೀರಿ. ಸ್ಪರ್ಧೆ ಸ್ಟಾರ್ಟ್ ಮುದ್ದೆ ನೀವು ಎಷ್ಟು ಏನ್ ತಿಂದಿರ್ತೀರೋ ಅಷ್ಟಕ್ಕಿರುತ್ತೆ. ಸ್ಪರ್ಧೆ ಸ್ಟಾರ್ಟ್. ಯಾರು ಏನ್ ನೋಡ್ತಾ ಇದಾರೆ ಅಂತ ಬೇಜಾರಾಗಬೇಡಿ. ಇಡೀ ಸ್ಟೇಟ್ ಎಲ್ಲಾ ಮೀಡಿಯಾದಲ್ಲೂ ನಿಮ್ಮನ್ನ ನೋಡ್ತಾ ಇರ್ತಾರೆ. ದೃಷ್ಟಿಗಿಷ್ಟೇ ಆದ್ರೆ ನಾವು ಲಾಸ್ಟ್ ದೃಷ್ಟಿ ತೆಗಿತೀರಿ. ಸೆಂಟ್ರಲ್ಲಿ ಯಾವ ವಾಲಂಟಿಯರ್ ಓಡಾಡಬೇಡಿ. ಅಮರ್ ಬಂದ್ಬಿಡಿ, ನೀವು ಒಂದು ಸೈಡ್ ನಿಂತ್ಕೊಳ್ಳಿ. ಮಾಧ್ಯಮದವರು ಅದನ್ನ ಚಿತ್ರೀಕರಿಸ್ತಾ ಇರ್ತಾರೆ. ಬೇರೆ ಯಾರು ಕೂಡ ಸೆಂಟ್ರಲ್ಲಿ ಓಡಾಡಬೇಡಿ. ಪ್ರತಿಯೊಬ್ಬರಿಗೂ ಅಷ್ಟೇ ಸ್ಪರ್ಧೆ ಮಾಡ್ತಿರೋರಿಗೆಲ್ಲ ಅಂಪೈರ್ ಇದ್ದಾರೆ. ಎಲ್ಲರಿಗೂ ಮುದ್ದೆ ಇಡ್ತಾ ಇರ್ತಾರೆ. ಆಲ್ರೆಡಿ ಅಣ್ಣ 1 ಮುದ್ದೆ ಉಂಡ್ಬಿಟ್ಟಿದ್ದಾರೆ. ಇವರು ಅಷ್ಟೇ ಆಲ್ರೆಡಿ 1 ಮುದ್ದೆ ಉಂಡ್ಬಿಟ್ಟಿದ್ದಾರೆ. ಎಲ್ಲಣ್ಣ ಇನ್ನೂ 1 ಮುದ್ದೆ ಖಾಲಿ ಮಾಡಿಲ್ಲ ನೋಡ್ರೆ. ಸ್ವಲ್ಪ ನಿಧಾನ ಆದ್ರಲ್ಲ. ಮಾಡಿ. ಕಾವೇರಪ್ಪ ಆಲ್ರೆಡಿ 1 ಮುದ್ದೆ ಖಾಲಿ ಮಾಡ್ಬಿಟ್ಟವ್ರೆ. ಇವರು ಖಾಲಿ ಮಾಡಿದ್ರೆ. ಮಾದೇಶ್ 1 ಮುದ್ದೆ ಆಲ್ರೆಡಿ ಖಾಲಿ ಮಾಡಿ 2ನೇ ಮುದ್ದೆ ಊಟ ಮಾಡ್ತಾ ಇದ್ದಾರೆ. ಮುದ್ದೆ ಬಂತು ಮುದ್ದೆ ನೋಡಿ. ಅಣ್ಣಂಗೆ 3ನೇ ಮುದ್ದೆ. ಏನಣ್ಣ ಹೆಸರು? ಸುರೇಶ್ 5ನೇ ಸೀರಿಯಲ್ ನಂಬರು. ಸುರೇಶ್ ಅವರು 3ನೇ ಮುದ್ದೆ ಇವಾಗ ಹಾಕ್ಸ್ಕೊಂಡ್ರು. 2 ಖಾಲಿ ಮಾಡಿ 3ನೇ ಹಾಕ್ಸ್ಕೊಂಡಿದ್ದಾರೆ. ಇವ್ರದ್ದು ಆಲ್ರೆಡಿ 1 ಮುದ್ದೆ ಆಯಿತು. 1 ಮುದ್ದೆ ಆಗಿದೆ. 4ನೇದಾ ಎಷ್ಟು? ಅಜಯ್ ಕುಮಾರ್ ಅವರು 3ನೇ ಮುದ್ದೆ ಅಂದ್ರೆ 2 ಆಗಿ 3ನೇದಾ? ಈ ರೀತಿಯಾಗಿ ಟಿಕ್ ಮಾಡಿದ್ದಾರೆ. ಈ ರೀತಿಯಾಗಿ ಟಿಕ್ ಮಾಡಿ ನೋಡಿ. ನವೀನ್ ಕುಮಾರ್ ಅವರು ಇನ್ನೂ ಏನು ಖಾಲಿ ಮಾಡಿಲ್ಲ. ಖಾಲಿ ಮಾಡಿದ್ರು. 1 ಮಾಡಿದ್ರಾ? ನವೀನ್ ಅವರು 3ನೇದು 2 ಊಟ ಮಾಡಿ 3ನೇದು ಊಟ ಮಾಡ್ತಾ ಇದ್ದಾರೆ. ಸ್ಪರ್ಧಿ ನಂಬರ್ 6 ನೋಡಿ. ಇವರು 2 ಮುದ್ದೆ ಯಾರು ಸೆಂಟ್ರಲ್ ನೋಡಬೇಡಿ ಸರ್. ಮೀಡಿಯಾ ನೋಡಿ ಎಕ್ಸ್ಟ್ರಾ ಮುದ್ದೆ ಹಾಕ್ಸ್ಕೊಳ್ತಾ ಇದ್ದಾರೆ. ಊಟ ಅದು ಮುದ್ದೆ ಖಾಲಿ ಆದ ತಕ್ಷಣ ಎಷ್ಟು ಬೇಕೋ ಹಾಕ್ಸ್ಕೊಳ್ತಾ ಇರ್ತಾರೆ. ಮುದ್ದೆ ರೆಡಿ ಇರುತ್ತೆ. ಎಲ್ಲ ರೋಲ್ನಲ್ಲೂ ಕೂಡ ಮುದ್ದೆಗಳು ಇಟ್ಕೊಂಡು ರೆಡಿ ಇರ್ತಾರೆ. ಇವ್ರದ್ದು 1 ಮುದ್ದೆ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರಾ? 1 ಹಾಕ್ಸಿ ಎಕ್ಸ್ಟ್ರಾ. 3ನೇ ಮುದ್ದೆ. ಫಸ್ಟ್ 2 ಕೌಂಟ್ ಆಗಿದ್ರಲ್ಲ, ಅದು ಆಗಿದೆ. 2ನೇದು ಈ ರೀತಿಯಾಗಿ 2ನೇದು ನೋಡಿ. ಇವರು 3ನೇ ಮುದ್ದೆ ಹಾಕ್ಸ್ಕೊಂಡಿದ್ದಾರೆ. ಈ ರೀತಿಯಾಗಿ ಅಂಪೈರು ಟಿಕ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮಾಡಿದ್ದಾರೆ ಟಿಕ್ಕು. ಈ ರೀತಿಯಾಗಿ ಟಿಕ್ ಮಾಡ್ತಾರೆ. ಅವ್ರಿಗೆ ನಂಬರ್ ಕೂಡ ಕೊಟ್ಟಿರ್ತಾರೆ.
ಇವರು ಇನ್ನು ಎರಡನೇ ಮುದ್ದೆ ಊಟ ಮಾಡ್ತಾ ಇದ್ದಾರೆ. ಸರ್ ಇಲ್ಲಿ ನಿಂತಿರೋ ದಯವಿಟ್ಟು ಅಲ್ಲಿ ಹೋಗಿ ಸರ್, ಲೈವ್ ಇದೆ, ದಯವಿಟ್ಟು ನಡೀರಿ, ಇಲ್ಲಿ ಟಿಕ್ ಮಾಡ್ತಾರೆ. ಬೇಜಾರು ಮಾಡ್ಕೊಡಿ, ದಯವಿಟ್ಟು ನಡೀರಿ. ಆರಾಮಾಗಿ ಊಟ ಮಾಡಿ, ಆರಾಮ ಊಟ ಮಾಡಿ. ನಿಂತಿರೋರು ದಯಮಾಡಿ ಎಲ್ಲ ಅಲ್ಲಿ LED ವಾಲ್ ಅಲ್ಲಿ ನಿಮ್ಮ ಹೆಸರು? ಲೈವ್ ಬರ್ತಾ ಇದೆ, ಅಲ್ಲಿ ನೋಡಿ. ನೋಡಿ, ಯಾರು ಕೂಡ ಸೈಡ್ ಇರಬೇಡಿ. ಪುಷ್ಪ ಮಾಧ್ಯಮದವರು ತೊಂದರೆ ಆಗುತ್ತೆ, ಮತ್ತೆ ಬಡ್ಸೋರ್ಗೂ ಕೂಡ ತೊಂದರೆ ಆಗುತ್ತೆ. ಆಮೇಲೆ ಲೇಟ್ ಆಯ್ತು ಅಂತ ಬಿಟ್ಟು ನಮ್ಮನ್ನ ಬೈಕೊಳ್ತಾರೆ. ಇಲ್ಲಿ ಬರ್ಲಿ, ಮುದ್ದೆ ಬರ್ಲಿ ಲೇಡೀಸ್ ಹತ್ರ. ಸರಸ್ವತಮ್ಮ ಕೂಡ ನಾಲ್ಕನೇ ಮುದ್ದೆಗೆ ನೋಡಿ ಟಿಕ್ ಆಗಿದೆ. ಅಂಪೈರ್ ಇರ್ತಾರೆ, ಪ್ರತಿ ರೋಲ್ಗಳು ಅಂಪೈರ್ ಇದ್ದಾರೆ, ಒಬ್ಬೊಬ್ಬರು ಸ್ಪರ್ಧಿಗಳು ಪಕ್ಕ. ಅವ್ರು ಎಷ್ಟೊತ್ತು ಮುದ್ದೆ ಹಾಕ್ಸ್ಕೊಂತಾರೆ ಎಲ್ಲ ಟಿಕ್ ಮಾಡ್ತಾರೆ. ಅದೇ ರೀತಿ ಇವರು ಕೂಡ ಮೂರನೇ ಮುದ್ದೆ ಹಾಕ್ಸ್ಕೊಂಡಿದ್ದಾರೆ, ನೋಡ್ಬೋದು. ಇಲ್ಲಿ ಟಿಕ್ ಹಾಕಿದೆ ನೋಡಿ. ಇವರು ನಾಲ್ಕನೇದು ಸ್ಟಾರ್ಟ್ ಮಾಡಿ, ನಮ್ಮ ಬೆಂಗಳೂರಿನ ಮಹದೇಶ್ ಅವರು ನಾಲ್ಕನೇ ಮುದ್ದೆ ಮುರಿತಾ ಇದ್ದಾರೆ ನೋಡಿ. 4 ಅಂತ ಟಿಕ್ ಮಾಡಿದ್ದಾರೆ ಅಂಪೈರು. ನಾಲ್ಕನೇ ಮುದ್ದೆ ಅವರು. ಪವಿತ್ರ ಅವರು 4ನೇ ಮುದ್ದೆ. ರಮೇಶ್ ಅವರು 5ನೇ ಮುದ್ದೆ ಮುರಿದು 6ನೇದಕ್ಕೆ ಕಾಲಿಡ್ತಾ ಇದ್ದಾರೆ. 4ನೇ ಮುದ್ದೆನ ಪವಿತ್ರ ಅವರು ಮುರಿಯೋದಕ್ಕೆ ರೆಡಿ ಆಗಿದ್ದಾರೆ. ಬಹಳ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ನಮ್ಮ ನಮಸ್ಕಾರ ರಾಜಪ್ಪ ಅವರು 5ನೇ ಮುದ್ದೆಗೆ, ಅಜಯ್ ಕುಮಾರ್ ಲಾಸ್ಟ್ ಟೈಮ್ 6ನೇ ಮುದ್ದೆ ಮುರಿತಾ ಇದ್ದಾರೆ. ಅಂಪೈರ್ ಅಲ್ಲಿ ಹಾಕಿದ್ರೆ ಟಿಕ್ ಮಾಡಿದ್ರೆ 6 ಮುದ್ದೆ ಆಗಿದೆ ಅಜಯ್ ಕುಮಾರ್ ಅವ್ರದ್ದು. ಮಾಡಿ ಸರ್, ಮಾಡಿ ಸರ್, ಮುದ್ದೆ ರೆಡಿ ಇರುತ್ತೆ ನೋಡಿ. ಸಿದ್ದೇಶ್ ಅವರು 4ನೇ ನಮ್ಮ ಮಹಿಳೆಯರು ಕೂಡ ಗಂಡು ಮಗು ಕಡಿಮೆ ಇಲ್ಲ ಅಂತ 5ನೇ ಮುದ್ದೆ ಮುರಿತಾ ಇದ್ದಾರೆ. ಒಂದ್ಸಲಿ ಜೋರ ಚಪ್ಪಾಳೆ ಬರ್ಲಿ. ಸುರೇಶ್ ಅವರು 5ನೇ ಮುದ್ದೆ ಮುರಿತಾ ಇದ್ದಾರೆ. ಶಬಾಷ್ ಅಣ್ಣ, ಸುರೇಶ್ ಅಣ್ಣ ತಿನ್ನಿ. ಅಂಪೈರ್ ಟಿಕ್ ಮಾಡವ್ರೆ. 5ನೇ ಮುದ್ದೆ ಅಂಪೈರ್ ಎಲ್ಲ ಟಿಕ್ ಮಾಡ್ತಾ ಇರ್ತಾರೆ. ಅವ್ರು ಫುಲ್ ಮುದ್ದೆ ಊಟ ಮಾಡಬೇಕು, ಮುದ್ದೆ ಬಿಸಾಕಂಗಿಲ್ಲ, ಬಿಸಾಕಿದ್ರೆ ಕೌಂಟ್ ಬರಲ್ಲ. ಅದೇ ರೀತಿ ಮುದ್ದೆ ಎದ್ದಳಂಗಿಲ್ಲ, ಕಾಂಪಿಟೇಷನ್ ಎದ್ದಳಂಗಿಲ್ಲ. ಇವ್ರದ್ದು ಎಷ್ಟಾಯ್ತು? ಅಣ್ಣೊಂದು 5 ಆಯ್ತು. ಏನಣ್ಣ ಹೆಸರು? ವೆಂಕಟರಮಣ ರೆಡ್ಡಿ ಅವರು 5ನೇ ಮುದ್ದೆಯನ್ನು ಮುರಿತಾ ಇದ್ದಾರೆ. ಇವರು ಕಾಂಪಿಟೇಷನಲ್ಲಿ ಭಾಳ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ರಮೇಶ್ ಗೌಡ್ರು ಎರಡಕ್ಕೆ ಸುಸ್ತಾಗ್ಬಿಟ್ಟವ್ರೆ. ಮಾತು ಜಾಸ್ತಿ ಆಡಿದ್ರೆ ಮುದ್ದೆ ಕಡಿಮೆ ಮಾಡಿದ್ರೆ ಊಟ ಮಾಡೋದು. ಅದೇ ರೀತಿಯಾಗಿ ಇವರು ಕೂಡ 3ನೇ ಮುದ್ದೆ ಮುರಿತಾ ಇದ್ದಾರೆ. ವಿಠಲ್ ರಾವ್ ಅವರು ವಕೀಲರಲ್ವ ಸರ್? ವಿಠಲ್ ರಾವ್ ವಕೀಲರು 3ನೇದು. ಇವ್ರದ್ದು ಎಷ್ಟಾಯ್ತಣ್ಣ? 4 ಅಂಪೈರ್ 4 ಆಯ್ತು. ಕಾವೇರಪ್ಪ ಅವ್ರದ್ದು ಮಾಡಿ ಊಟ ಮಾಡಿ. ಹಾಗಾಗಿ ಮುದ್ದೆ ಇಟ್ಕೊಂಡು ರೆಡಿ ಇರ್ತಾರೆ. ಮುದ್ದೆ ಓಡಿ ಮುದ್ದೆ. ಕುಮಾರಣ್ಣ ಸುಸ್ತಾಗ ಆರಾಮಾಗಿ ಊಟ ಮಾಡಿ, ನೀರು ಕುಡೀರಿ. ಆಲ್ರೆಡಿ 6ನೇ ಮುದ್ದೆ. ಶಬಾಷ್. ಈಗ ನೆಕ್ಸ್ಟ್ 7ನೇ ಇಸ್ಕೊಂಡ್ರಾ? ಮುಗಿಸಿದ್ಮೇಲೆ ಟಿಕ್ ಮಾಡೋದಾ? ಮುಗಿಸ್ಬೇಕಲ್ಲ ನೋಡಿ, ಮುಗಿಸಿದ್ಮೇಲೆ ಟಿಕ್ ಮಾಡೋದು. 7ನೇ ಮುದ್ದೆ ಹಾಕ್ಸ್ಕೊಂಡಿದ್ದಾರೆ ಅಜಯ್ ಕುಮಾರ್ ಅವರು. ಸ್ಪರ್ಧೆಯಲ್ಲಿ ಬಹಳ ಮುಂದೆ ಇದ್ದಾರೆ ಇವರು. ರಮೇಶ್ ಅಣ್ಣವರು 6ನೇ ಮುದ್ದೆ ಹಾಕ್ಸ್ಕೊಂಡ್ರಾ? 6ನೇ ಮುದ್ದೆ ಖಾಲಿ ಮಾಡ್ತಾ ಇದ್ದಾರೆ. 6ನೇ ಮುದ್ದೆ ಖಾಲಿ ಮಾಡ್ತಾ ಇದ್ದಾರೆ ರಮೇಶ್ ಅವರು. ವೆಂಕಟ್ ಅವರು 4ನೇ ಮುದ್ದೆ ಊಟ ಮಾಡ್ತಾ ಇದ್ದಾರೆ. ಆಲೆ ಸ್ವಲ್ಪ ಸುಸ್ತಾಗಿದ್ದಾರೆ. ಶಬಾಷ್ ಬಿಡಬೇಡಿ, ಸ್ಪರ್ಧೆ ಮಾಡಿ ನೋಡಿ. ರಾಜಪ್ಪ ಅವರು 6ನೇ ಮುದ್ದೆ. ಇಬ್ರು ಆಪ್ತ ಮಿತ್ರಲ್ಲಿದ್ದಾರೆ, ಒಬ್ರು ಗೌಡ, ಒಬ್ರು ರೆಡ್ಡಿ ಅಂತ ಮುದ್ದೆ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಜನ ಕಟ್ತಿದ್ದಾರೆ ನೋಡಿ ಮುದ್ದೆ. ಕಾಂಪಿಟೇಷನ್ಗೆ ಸಿಕ್ಕಾಬಿಟ್ಟೆ ಮುದ್ದೆ ಹೋಗ್ತಾ ಇದೆ. ತೂಕ ಮಾಡ್ತಾರೆ. ಎಷ್ಟು ಜನ ಗ್ರಾಮ? 4 kg ತೂಕ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ತೂಕ ಮಾಡ್ತಾರೆ. ಕಾಂಪಿಟೇಷನ್ ಕಳಿಸ್ತಾರೆ. ಸವಿತಾ ಅವರು 5ನೇ ಮುದ್ದೆಯನ್ನು ಮುರಿತಾ ಇದ್ದಾರೆ. 4ನೇ ಮುದ್ದೆಯನ್ನು ಸವಿತಾ ಅವರು ಮುರಿತಾ ಇದ್ದಾರೆ. ಚಂದ್ರಕಲಾ ಅವರು 6ನೇ ಮುದ್ದೆಯನ್ನು ಊಟ ಮಾಡ್ತಾ ಇದ್ದಾರೆ. ಅಂಪೈರ್ ಎಲ್ಲ ಟಿಕ್ ಮಾಡಿದ್ದಾರೆ. ಕಾಂಪಿಟೇಷನ್ ಇದೆ ಚಂದ್ರಕಲಾ ಅವರಿಗೂ ಮತ್ತು ಅಜಯ್ ಕುಮಾರ್ ಅವರು 8ನೇ ಮುದ್ದೆ ಮುಗಿಸಿ ಕಾಂಪಿಟೇಷನ್ 9ನೇ ಮುದ್ದೆ ಕೈಯಿಂದ ಜೋರಾದ ಚಪ್ಪಾಳೆ ಬರಲಿ. 6 ಎರಡು ಕಾಂಪಿಟೇಷನ್ ಇದೆ. ಅಜಯ್ ಕುಮಾರ್ ಗೆಲ್ತಾರೆ, ಬಹಳ ಮುಂದೆ ಇದ್ದಾರೆ. ಮುರಿದ್ರು ನೋಡಿ. 9 ಅಂತ ಟಿಕ್ ಮಾಡಿದ್ರು ಅಜಯ್ ಕುಮಾರ್ ಅವ್ರದ್ದು. 9ನೇ ಮುದ್ದೆ ಸ್ಟಾರ್ಟ್ ಮಾಡಿದ್ದಾರೆ. ಮಹದೇಶ್ ಅವರು 6ನೇ ಮುದ್ದೆಯನ್ನು ಮುರಿತಾ ಇದ್ದಾರೆ. ಸುಸ್ತಾಗಿ ಕುಂತು ಬಿಟ್ಟಿದ್ದಾರೆ. ಯಾರು ಗಾಳಿ ಬೀಸೋರಿದ್ರೆ ಚೆನ್ನಾಗಿರುತ್ತೆ ಅವರಿಗೆ ನೋಡಿ. 6ನೇ ಮುದ್ದೆ ಅಂಪೈರ್ ಟಿಕ್ ಮಾಡಿದ್ದಾರೆ. 6ನೇ ಮುದ್ದೆ ಸ್ಟಾರ್ಟ್ ಆಯ್ತಾ? 6ನೇ ಮುದ್ದೆ ಸ್ಟಾರ್ಟ್ ಆಗಿದೆ ಅಂತೆ. ಯಾರು ಸ್ವಲ್ಪ ಗಾಳಿ ಬೀಸ್ರಪ್ಪ, ಸುಸ್ತಾಗ್ಬಿಟ್ಟವ್ರೆ. ಶಿವರೆಡ್ಡಿ ಅವರು ಮುಚ್ಚಿಬಿಟ್ಟವ್ರೆ. ಏನಣ್ಣ ಸಾಕು ಮಾಡ್ಬಿಟ್ರ? 6 ಮುದ್ದೆ ಊಟ ಮಾಡಿ ಇನ್ನೊಂದು ಊಟ ಗೆಲ್ತಿದ್ರು ನೋಡಿ. 6ಕ್ಕೆ ವೆಂಕಟ ಶಿವರೆಡ್ಡಿ ಅವರು ಕ್ಲೋಸ್ ಮಾಡ್ಬಿಟ್ರು. ಸಾಕಂತ ಅವ್ರಿಗೆ ಸ್ಪರ್ಧೆಯಿಂದ ಸಾಕು ಅಂತ ಹೇಳಿದ್ರು. 6 ಮುದ್ದೆ ಊಟ ಮಾಡ್ಯಾರ. ಅದು ಗ್ರೇಟ್. ಏನ್ ಕೊಡ್ರಿ ನೀವು ಊಟನೇ ಮಾಡ್ತಿಲ್ಲ? 2 ಮುದ್ದೆ ನೋಡ್ರಿ. ವೆಂಕಟ ಶಿವರೆಡ್ಡಿ ಅವ್ರು ಹೆಂಗ್ ಊಟ ಮಾಡೋರು? ಗಾಳಿ ಬೀಸೋರ್ಬೇಕು ನಿಮಗೆ.
ನೋಡಿ ನಮ್ಮ ವಿಠಲ್ರಾವ್ ವಕೀಲರು 4ನೇ ಮುದ್ದೆನ ಮುರಿದಿದ್ದಾರೆ. ಚಿಕನ್ ತಿಂದ್ರೆ ಕೌಂಟ್ ಬರಲ್ಲ, ಚಿಕನ್ ತಿಂದ್ರೆ ಕೌಂಟ್ ಬರಲ್ಲ. ಫಸ್ಟ್ ಮುದ್ದೆ ಉಣ್ಬೇಕು, ಆಮೇಲೆ ಚಿಕನ್ ತಿನ್ಬೇಕು. ಅದೇ ಸ್ಪರ್ಧೆ ಕೇಳಿ ಎಂಪೈರ್ ಇದ್ದಾರೆ ನೋಡಿ. ಸುರೇಶ್ ಅವರು 6 ಮುದ್ದೆಗೆ ನಿಲ್ಸ್ಬಿಟ್ರು. ಸಾಕಾಯ್ತಾ? ಯಾಕೆ ಸುಸ್ತು ಹೊಡೆದ್ಬಿಟ್ಟಿರ? ಯಾರೋ ಗಾಳಿ ಬಿಸಿರ್ಬೇಕಾಗಿತ್ತಾ? ಸುಸ್ತಾಗ್ಬಿಟ್ಟಿದೆ. 6 ಮುದ್ದೆಗೆ ಸುರೇಶ್ ಅವ್ರು ಕೂಡ ನಿಲ್ಸ್ಬಿಟ್ಟವ್ರೆ ನೋಡಿ. ರಮೇಶ್ ಅಣ್ಣವರು 9ನೇ ಮುದ್ದೆ ಮುರಿತಾರೇನು ಸರ್? 9ನೇ ಮುದ್ದೆ ಟಿಕ್ ಮಾಡಿದ್ರೆ ಇನ್ನು ಮಾಡ್ಬೇಕು. ಅದಾದ ತಕ್ಷಣ ಅವರು ಟಿಕ್ ಮಾಡ್ತಾರೆ. 9ನೇ ಮುದ್ದೆನ ರಮೇಶ್ ಅವರು ಮುರಿತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಶಬಾಷ್ ರಮೇಶಣ್ಣ. ವೆಂಕಟ್ ಅವರು ಕಷ್ಟಪಟ್ಟು 6ನೇ ಮುದ್ದೆ ಬಂದರೆ ಬೆವರೆಲ್ಲ ಒರೆಸ್ಕೊಂತವ್ರೆ, ಪಾಪ ಸುಸ್ತಾಗ್ಬಿಟ್ಟವ್ರೆ. ಯಾರೋ ಸ್ನೇಹಿತರು ಗಾಳಿ ಬಿಸಿದ್ರೆ ಚೆನ್ನಾಗಿತ್ತು ಅವರಿಗೆ. 2 ಮುದ್ದೆ ಎಲ್ಲ ಸುಸ್ತಾಗ್ಬಿಟ್ಟವ್ರೆ, ನಗ್ತವ್ರೆ. ಸಾಕಾಗ್ತಿಲ್ಲ ಸರ್, ಆಗ್ತಿಲ್ಲ ಸರ್, ನಗ್ತವ್ರೆ. 2 ಮುದ್ದೆ ಅವ್ರದ್ದು. ರಾಜಪ್ಪ ಅವರು ನಗಮುಗದ ಒಡೆಯ ನಗ್ತಾನೆ ಇರ್ತಾರೆ, ನಕ್ಕಂಡು ಮುದ್ದೆ ಊಟ ಮಾಡ್ತಾರೆ. ಎಷ್ಟು ಸರ್ ಅಂಪೇರ್? 7 ಮುದ್ದೆ, 7ನೇ ಮುದ್ದೆ ನಡೀತಾ ಇತ್ತಾ? 7ನೇ ಮುದ್ದೆ ಊಟ ಮಾಡ್ತಾ ಇದ್ದಾರೆ. ಅಜಯ್ ಅವರು 10ನೇ ಮುದ್ದೆ ಮುರಿದಾರೆ. ಅನಿಲ್ ಅವರಿಂದ ವಿಶೇಷವಾದ ಒಂದು ಗಿಫ್ಟ್ ಕೊಡ್ತಾರಂತೆ, ಪ್ರಶಸ್ತಿ ಕೊಡ್ತಾರೆ. ಯಾಕಂದ್ರೆ ರೆಕಾರ್ಡ್ ಆಗ್ಬಿಡುತ್ತೆ ಅಂತೇಳಿ ಅನಿಲ್ ಅವ್ರು ಹೇಳಿದ್ರು. 2 ಮುದ್ದೆ ಎಕ್ಸ್ಟ್ರಾ ತಿನ್ಬೇಕಂತೆ. ಫಸ್ಟ್ ಎಲ್ಲ ನೋಡಿ ಹೆಂಗ್ ಮುದ್ಕೊಂಡ್ಬಿಟ್ಟಿದ್ದಾರೆ, ಪಾಪ ಶಕೆ ಆಗ್ತಿದೆ. ಸ್ವಲ್ಪ ಗಾಳಿ ಬಿಡಿ ಅವರಿಗೆ. ಇವರು 2ನೇ ಸ್ಪರ್ಧಿ. ಅಲ್ಲಿ ಅಜಯ್ ಕುಮಾರ್ 10ನೇ ಮುದ್ದೆ ಊಟ ಮಾಡ್ತಾ ಇದ್ದಾರೆ. ಇವರು 9ನೇ ಮುದ್ದೆನ ಊಟ ಮಾಡ್ತಾ ಇದ್ದಾರೆ ನೋಡಿ. ಸೌಮ್ಯ ಅಕ್ಕ, ಅಜಯ್ ಕುಮಾರ್ ಅವ್ರ ತಮ್ಮ. ಈ ತರ ಜೋಡಿಗಳು ಸ್ಪರ್ಧೆಗಳು ಸಿಗೋದೇ ಊಟ ಮಾಡಿದ್ದಾರೆ. ಅಜಯ್ ಕುಮಾರ್ ಅವರು 10ನೇ ಮುದ್ದೆ ಊಟ ಮಾಡ್ತಾ ಇದ್ದಾರೆ. ಅವ್ರ ತಮ್ಮ. ದಯಮಾಡಿ ಇವ್ರಿಬ್ಬರಿಗೆ ಯಾವ ದೃಷ್ಟಿನೂ ಬೀಳ್ತಾರಲ್ಲಪ್ಪ, ಅವ್ರು ನನ್ನೇ ನೋಡ್ತಾರೆ. ಅಜಯ್ ಅಣ್ಣ ಯಾವ ದೃಷ್ಟಿ ಬೀಳಬಾರ್ದು. ಊಟ ಮಾಡಿ ಮೇಡಮ್. ನೋಡಿ ಇವರು ಚೈತ್ರ ಅವರು 6ನೇ ಮುದ್ದೆ. ದಯಮಾಡಿ ಮುದ್ದೆ ತಿಂದಾದ್ಮೇಲೆ ಅದ್ರ ಮೇಲೆ ಸಣ್ಣ ಸಣ್ಣ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಮಾಡ್ಕೊಂಡ್ಬಿಡ್ಲಿ ಅಂತ ನೋಡಿ. ಅವ್ರ ಐಡಿಯಾ ಅದು, ಆಗ ಮಾಡ್ಕೊಂಡು ಊಟ ಮಾಡ್ತಾರೆ. ನಾಟಿ ಕೋಳಿ. ದಯಮಾಡಿ ನಮ್ಮ ವಾಲಂಟಿಯರ್ಸ್ ಎಲ್ಲ ಮುದ್ದೆ ಆಗಿರೋರ್ ಕಡೆ ಆಗಿದ್ದೆ ಟೇಬಲ್ ಕ್ಲಿಯರ್ ಆಗಿದೆ, ನೀವು ಬಂದ್ಬಿಡಿ. ಪುಷ್ಪ ಅವರು 7ನೇ ಮುದ್ದೆ ತಿಂತಾ ಇದ್ದಾರೆ. ನಾರಾಯಣ ಸ್ವಾಮಿ ನಮಸ್ಕಾರ. ಇದು 45 ನಿಮಿಷದೊಳಗೆ ಅವ್ರಿಗೆ ಸರ್ ಇಲ್ಲೊಂದು ಸ್ವಲ್ಪ ಹಿಂದೆ ಹೋಗ್ಬಿಡಿ, ಇಲ್ಲೊಂದು ಸ್ವಲ್ಪ ಹಿಂದೆ ಹೋಗ್ಬಿಡಿ ಸರ್, ಇಲ್ಲೊಂದು ಸ್ವಲ್ಪ ಹಿಂದೆ ಹೋಗ್ಬಿಡಿ ಸರ್. ಸವಿತಾ ಅವರು 5ನೇ ಮುದ್ದೆಗೆ ಸ್ವಲ್ಪ ಸುಸ್ತಾಗಿದ್ದಾರೆ. ಸ್ನೇಹಿತರು ಕೂಡ ನಿಲ್ಸ್ಬಿಟ್ರು. ನಿಲ್ಸಿದ್ರಾ? ಸಾಕಾ? ವಕೀಲ ಸಂಘದ ಹಾಲಿ ಮತ್ತೆ ಮಾಜಿ ಪದಾಧಿಕಾರಿಗಳು 5 ಮುದ್ದೆ ಊಟ ಮಾಡೋರು ಸರೋಜ ಅವರು ಸಾಕಂತೆ ನಿಲ್ಸ್ಬಿಟ್ಟಿದ್ದಾರೆ. 8ನೇ ಮುದ್ದೆ ಮುರಿದ್ರೆ ಕೌಂಟ್ ಬರುತ್ತೆ. ಇಲ್ಲಿ ಹಾಕ್ಸ್ಕೊಂಡಿದ್ರಲ್ಲ. 8ನೇ ನೋಡಿ ಟಿಕ್ ಆಯ್ತು ಸೌಮ್ಯ ಅವ್ರದ್ದು. ಇವರು 7ನೇ ಮುದ್ದೆಯಲ್ಲೇ ಸ್ಲೋ ಇದ್ದಾರೆ. ಚಂದ್ರಕಲಾ ಅವರು. ಕಮಾನ್ ಮೇಡಮ್, ಬಿಡಬೇಡಿ ನೋಡಿ, ಇದು ಸ್ಪರ್ಧೆ ಆ ಕಡೆ ಇದ್ದೀರಾ. ಇವರು ಕವಿತಾ ಅವರು 7 ಮುದ್ದೆಗೆ ಸ್ಟಾಪ್ ಮಾಡಿದ್ದಾರೆ. ಸಾಕು ಮೇಡಮ್? ನಿಲ್ಲಿಸ್ಬಿಟ್ರು. ಸಾಕು ಸಾಕು ಸರ್ ಅಂತ ನಿಲ್ಲಿಸಿದ್ದಾರೆ. ಪವಿತ್ರ ಅವರು 5ನೇ ಮುದ್ದೆ ತಿಂತಾ ಇದ್ದಾರೆ. ಸಾಕು ಸಾಕು ಅಂತಿದ್ದಾರೆ. ಸುಸ್ತಾಯ್ತಾ ಮೇಡಮ್? ಇನ್ನ ನಿಧಾನ, ಟೈಮ್ ಇದೆಯಲ್ಲ ಇನ್ನ ನಿಧಾನ. ಎಷ್ಟಾಯ್ತು ಸರ್? 11ನೇ ಮುದ್ದೆ. ನಮ್ಮ ಅಜಯ್ ಕುಮಾರ್ ಅವರು ನೋಡಿ 11ನೇ ಮುದ್ದೆ. ಅಜಯ್ ಕುಮಾರ್ 11ನೇ ಮುದ್ದೆ. ತಂಗಿ ಹೆಸರು ಸೌಮ್ಯ. ಇಲ್ಲಿ ಸೌಮ್ಯ ಕುಂತಿದ್ದಾರೆ. ಅವರ ತಂಗಿ ಅವರು. ಮುದ್ದೆಗಳನ್ನ ಸ್ಪರ್ಧೆಯಲ್ಲಿ ಮುಗಿಸಿದ್ರೆ 6 ಇದ್ದಾರೆ. ಇವರು 9ನೇ ಮುದ್ದೆನಾ? 8ನೇ ಮುದ್ದೆ ಮುರಿತಾ ಇದ್ದಾರೆ. ಅಜಯ್ ಕುಮಾರ್ ಜೆಂಟ್ಸ್ ಅಂದ್ರೆ ಪುರುಷರಲ್ಲಿ ಮುಂದೆ ಇದ್ದಾರೆ. ನಿಲ್ಸ್ಬಿಟ್ಟಿದ್ದಾರೆ, ಎದ್ದೋಗಿದ್ದಾರೆ. ಇವರು ನಿಲ್ಸಿದ್ರ ಏನು ನಿಲ್ಸಿದ್ರಣ್ಣ? ಎಷ್ಟಾಯ್ತು ನಿಮ್ದು? 5ಕ್ಕೆ ನಿಲ್ಸ್ಬಿಟ್ಟು ಗೌಡ್ರು ನಿಲ್ಸ್ಬಿಟ್ರಂತೆ. ಸಾಕಾ? ಯಾಕೆ ಗೌಡ್ರೆ? 1:15ಗೆ ನಿಲ್ಸ್ಬಿಟ್ರಾ? ಗೌಡ್ರು ಕೂಡ ನಿಲ್ಸ್ಬಿಟ್ಟಿದ್ದಾರೆ. ನಮ್ಮ ವಿಠಲ್ ರಾವ್ ಎಷ್ಟು ಮುದ್ದಣ್ಣ ಸರ್? ಇದು 5ನೇ ಮುದ್ದೆ ಮುರಿತಾ ಇದ್ದೀನಿ ಸರ್. ನಮ್ಮ ವಕೀಲರು ಊಟದಲ್ಲೂ ಸ್ಟ್ರಾಂಗ್ ಇದಾರಪ್ಪ. ಕೋರ್ಟಲ್ಲ, ಊಟದಲ್ಲೂ ಸ್ಟ್ರಾಂಗ್ ಇದ್ದಾರೆ. 5ನೇ ಮುದ್ದೆನಾ? ಹೌದು ಸರ್. ವಿಠಲ್ ರಾವ್ 5ನೇ ಮುದ್ದೆ ಮುರಿತಾ ಇದ್ದಾರೆ. ಸಾರಿ ರಮೇಶ್ ಅಣ್ಣವರು. ಖಾಲಿ ಆಗ್ತಾ ಇದೆ. 9 ಖಾಲಿ ಆದ್ರೆ 10 ಹಾಕ್ಸ್ಕೋಬೇಕು. ಖಾಲಿ ಆಯ್ತಾ? ಇವಾಗ 15 ಹಾಕ್ಸ್ಕೋಬೇಕು. ಅವ್ರು 11ನೇ ಮುದ್ದೆ ಊಟ ಮಾಡ್ತಾರೆ. ಅಜಯ್ ಅವರು ಅಲ್ಲಿದ್ದಾರೆ. ಅಜಯ್ ಅವರು. ಕಮಾನ್ ರಮೇಶ್ ಅಣ್ಣ. ಸಾಕಾಗ್ತಿದ್ಯಾ? ಹಿಂಗಮ್ಮ ಸುಸ್ತಾಗ್ತಿದ್ಯಾ? 6ನೇ ಮುದ್ದೆ ಇಡ್ಸ್ಕೊಂಡವ್ರೆ ನೋಡಿ ನಮ್ಮ ರೂಪ ಅವರು. 7 ಪುಷ್ಪ ಅವರು ನೋಡಿ ನಿಮ್ಗೆ ಎಷ್ಟು ಅಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಎನ್ಕರೇಜ್ ಮಾಡೋಕ್ಕೆಲ್ಲ ಇದ್ದಾರೆ. 7ನೇ ಮುದ್ದೆ. ಜಯಕುಮಾರ್ ಅವರು ಸುಸ್ತಾಗಿದ್ದಾರೆ. ನೀರು ಕುಡೀರಿ, ಆರಾಮ್ ನೀರು ಕುಡೀರಿ. 11ನೇ ಮುದ್ದೆ ಪಾಪ. ಇನ್ನೇನು 11ನೇ ಮುದ್ದೆ ಒಂದು ಇಷ್ಟೇ 2-3 ಬುಕ್ಕಿದೆ ಅಷ್ಟೇ. 3-4 ಮುರುಕು ಅಷ್ಟೇ. ಮಹದೇಶ್ ಅವರು 7ನೇ ಮುದ್ದೆ. ಶರ್ಟ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ರಲ್ಲಣ್ಣ, ಸೆಕೆಂಡ್ ಅಣ್ಣ. 7ನೇ ಮುದ್ದೆ ಊಟ ಮಾಡ್ತಾ ಇದ್ದಾರೆ ಮಹದೇಶ್ ಅವರು. ಶರ್ಟ್ ಎಲ್ಲ ಬಿಚ್ಕೊಂಡ್ಬಿಟ್ಟವ್ರೆ.
ರಮೇಶ್ ಅಣ್ಣವರು 9ನೇ ಮುದ್ದೆ ಯಾಕಣ್ಣ ನಿಲ್ಸ್ಬಿಟ್ರ ಸಾಕಾಯ್ತಾ 9ನೇ ಮುದ್ದೆ ನಿಲ್ಸ್ಬಿಟ್ಟಾರೆ ಮೇಡಮ್ ಒಂದು ಟ್ರೈ ಮಾಡಿ ಅಂತ ಅವ್ರಿಗೆ ವೆಂಕಟ್ ಅವರು ಕಷ್ಟಪಟ್ಟು ತಿಂತಾ ಇದ್ರೆ ಯಾರು ಗಾಳಿ ಬೀಸೋರಿಲ್ಲ ಅವ್ರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನಾದ್ರೂ ಬಿಟ್ಟು ಕೊಡ ಅಂತ ಹೇಳು. ಏನಪ್ಪ 8 ವೆಂಕಟ ಕೋಲಾರ ನೋಡಿ ಕೋಲಾರದವರು ಶ್ರೀ ವೆಂಕಟೇಶ್ವರ ನೋಡಿ ಕೋಲಾರದವರು ಅಂತೆ. ಹೌದೌದು ಅಜಯ್ ಕುಮಾರ್ ಅವರು ಲಾಸ್ಟ್ ಗುಡ್ ಇನ್ನೊಂದು 12ನೇ ಮುದ್ದೆ ಇಡ್ಸ್ಕೊಂತ ಇದ್ದಾರೆ ಅಜಯ್ ಕುಮಾರ್ ಅವರು. ಶಬಾಷ್ 12 ಅಣ್ಣ. ಇವಾಗ ಅದು ಮುರಿದ ತಕ್ಷಣ ಮುದ್ದೆ ಮುಟ್ಟಿದ ತಕ್ಷಣ 12 ಟಿಕ್ ಮಾಡ್ತಾರೆ ಅಂಪೇರು ಮಾಡಿದ್ರು ಮುಟ್ಟಿ ನವೀನ್ ಕುಮಾರ್ ನಿಲ್ಸರ ಸರ್ ಎಷ್ಟಾಯ್ತು 8 ಮುದ್ದೆ ಉಂಡ್ರು ನವೀನ್ ಕುಮಾರ್ ಅಂಪೇರ್ ಕ್ಲೋಸ್ ಮಾಡಿದ್ರು ಇವರು ಎದ್ಬಿಟ್ರು 8ನೇ ಮುದ್ದೆಗೆ ನವೀನ್ ಕುಮಾರ್. ನೋಡಿ ಅಜಯ್ ಕುಮಾರ್ ಅವರು 12ನೇ ಮುದ್ದೆ ಅಲ್ವಾ 12ನೇ ಮುದ್ದೆ ಹಾಕ್ಸ್ಕೊಂಡು ಮೊದಲನೇ ಬಹುಮಾನ ಇವರಿಗೆ ಮೊದಲನೇ ಬಹುಮಾನ ಸಿಗ್ಬೋದು. ಯಾಕಂದರೆ ಸಾಕಷ್ಟು ಜನ ಆಲ್ರೆಡಿ ಎದ್ದು ಬಿಟ್ಟಿದ್ದಾರಲ್ಲ ಎಲ್ಲ ಸ್ಪರ್ಧೆಯಿಂದ ಎದ್ದು ಬಿಟ್ಟಿದ್ದಾರೆ. ಅಜಯ್ ಕುಮಾರ್ ಅವರು 12ನೇ ಮುದ್ದೆ ಮುಟ್ಟಿದ್ದಾರೆ ಊಟ ಮಾಡ್ತಾ ಇದ್ದಾರೆ. ಭಾಳ ಸುಸ್ತಾ ಇದ್ದಾರೆ ಪಾಪ 12ನೇ ಮುದ್ದೆ ಊಟ ಮಾಡ್ತಾ ಇದ್ದಾರೆ. ರಮೇಶ್ ಅಣ್ಣವರು 9 ಮುದ್ದೆ ಊಟ ಮಾಡಿ ನಿಲ್ಲಿಸಿದ್ದಾರೆ. ಸೆಕೆಂಡ್ ಪ್ರೈಸಲ್ಲಿದ್ದಾರೆ. ಇವರು ವೆಂಕಟ್ ಅವರು 8 ಮುದ್ದೆ ಉಂಟು 3rd ಪ್ಲೇಸಲ್ಲಿದ್ದಾರೆ. 8 ಮುದ್ದೆ ಭಾಳಷ್ಟು ಜನ ಉಂಟಿದ್ದಾರೆ. ಆದರೆ ಫುಲ್ ಊಟ ಖಾಲಿ ಮಾಡಬೇಕು. 8ನೇ ಮುದ್ದೆ ಖಾಲಿ ಮಾಡಿದ್ದಾರೆ. 9 ಹಾಕ್ಸ್ಕೊಂಡ್ರೆ ಇವರಿಗೂ ಮತ್ತು ರಮೇಶ್ ಅಣ್ಣವರಿಗೂ ಸೆಕೆಂಡ್ ಪ್ರೈಸ್ ಯಾವುದು 3rd ಯಾರು ಅನ್ನೋದು ಬರುತ್ತೆ. 9ನೇ ಮುದ್ದೆ ಟಿಕ್ ಮಾಡ್ತಾ ಇದ್ದಾರೆ. ಮಾಡಿದ್ರು ರಮಣ್ ವೆಂಕಟ್ 9 ಹಾಕ್ಸ್ಕೊಂಡ್ರಾ 9ನೇ ಮುದ್ದೆ ಹಾಕ್ಸ್ಕೊಂಡಿದ್ದಾರೆ ಚಂದ್ರಕಲಾ ಅವರು. ಇನ್ನೂ ಟಿಕ್ ಮಾಡಿಲ್ಲ. ಮುಟ್ಟಿದ ತಕ್ಷಣ ಮುದ್ದೆ ಮುರಿದ್ರೆ ಟಿಕ್ ಮಾಡ್ತಾರೆ. 8 ಮಾತ್ರ ಟಿಕ್ ಆಗಿದೆ. ಅದೇ ರೀತಿಯಾಗಿ ನಮ್ಮ ಸೌಮ್ಯ ಅವರು 9ನೇ ಮುದ್ದೆನ ಅರ್ಧ ಊಟ ಮಾಡಿದ್ದಾರೆ. ಅವರು ಗಮನ ಏನಿದೆ ಅಂತಂದರೆ ಸೌಮ್ಯ ಅವರಿಗೆ ಆಲ್ಮೋಸ್ಟ್ ಮುಗಿಸಿರಂತೆ ಅವ್ರ ಥರನೇ ಹೇಳೋಣ ಪಾಪ ಯಾಕೆ ಬೇಜಾರಾಗೋದು. ಅವರು ಪಕ್ಕ ನೋಡ್ತಾ ಇದ್ದಾರೆ. ಇಲ್ಲಿ ಅಕ್ಕ ಅಲ್ಲಿ ತಮ್ಮ ಇಲ್ಲಿ ಅಕ್ಕ ಫಸ್ಟು ನಿಮ್ಮದೇನು ಮುದ್ದೆನೇ ಕುಟುಂಬನ ಹಿಂಗೆ ಮುದ್ದೆ ಕುಟುಂಬ ಅಂತ ಹೌದಾ ರಾಗಿಯೇ ಜೀವ ಅಂದ್ರೆ ನೀವೆಷ್ಟು ಊಟ ಮಾಡಿದ್ರಿ ಚೈತ್ರ ಅವರೇ 6:30ನಾ ಎಲ್ಲ ನೋಡಿ ರಾಗಿಯೇ ಜೀವ ಅಂತೆ. ಇಲ್ಲಿ ಅಕ್ಕ ಅಲ್ಲಿ ತಮ್ಮ ಗಾಳಿ ಬೀಸ್ರಪ್ಪ ಪಾಪ ಗಾಳಿ ಬೀಸ್ರಪ್ಪ ಮೇಡಮ್ ಯಾರ ಸ್ವಲ್ಪ ಗಾಳಿ ಬೀಸಿ ಪಾಪ ನೋಡಿ ಸುಸ್ತಾಗ್ಬಿಟ್ಟವ್ರೆ. ಚಂದ್ರಕಲಾ ಅವರು ಎಷ್ಟು 8ನೇ 9ನೇ ಮುದ್ದೆ ಹಾಕ್ಸ್ಕೊಂಡಾರೆ. ಸುಸ್ತಾಗೆಲ್ಲ ಒರೆಸ್ಕೊಳ್ತಾ ಇದ್ದಾರೆ ಪಾಪ. ಅವ್ರು ಯಾರು ಗಾಳಿ ಬೀಸೋರಿಲ್ಲ. ಶ್ಯಾಮನ್ ಬೇರೆ ಇದೆ ಪಾಪ. ಶ್ಯಾಮನ್ ಇರೋದ್ರಿಂದ ಎಲ್ಲ ಸೆಕೆ ಜಾಸ್ತಿ. ನಿಧಾನ ಕೂಡ ಮಾಡಿ ನಿಧಾನ ನೀರು ಕುಡಿ ಮೇಡಮ್ ನಿಧಾನ ಕೂಡ ಮಾಡಿ ಅಂದರೆ ನಿಧಾನ ಕೂಡ ಮಾಡಿ ನೀರು ಕುಡೀರಿ ನೋಡಿ. 9ನೇ ಮುದ್ದೆ ಇಸ್ಕೊಂಡವ್ರೆ. ಇವರಿಗೂ ಕಾಂಪಿಟೇಷನ್. ಇವ್ರು ಆಲೇ 9ನೇ ಮುದ್ದೆ ಮುಗಿಸ್ಬಿಟ್ಟವ್ರೆ. ಇವರು ತಲೆ ಚಚ್ಕೊಂತವ್ರು ಅಯ್ಯೋ ಅಂತೇಳಿ. ಸೌಮ್ಯ ಅವರು ಇನ್ನೊಂದು ಮುದ್ದೆ ಇಟ್ಸ್ಕೊಂಡ್ರು. ಎಷ್ಟದಮ್ಮ ಮುದ್ದೆ 10ನೇ ಮುದ್ದೆ ಇಟ್ಸ್ಕೊಂಡ್ರು. ಈ ಬಾರಿ ಕಳೆದ ಬಾರಿಗಿಂತ 1 ಮುದ್ದೆ ಮುರಿದು ರೆಕಾರ್ಡ್ ಮಾಡಿದ್ದಾರೆ. 10ನೇ ಮುದ್ದೆ ಮಹಿಳೆಯರು 10ನೇ ಮುದ್ದೆ ಲಾಸ್ಟ್ ಮುದ್ದೆಗೆ ಕೈ ಇಟ್ಟಿದ್ದಾರೆ. 10ನೇ ಮುದ್ದೆ ಕೈ ಇಟ್ಟರೆ ಲಾಸ್ಟ್ ಟೈಮ್ 9 ಮುದ್ದೆ ಅಷ್ಟೇ ಇತ್ತು. 9ನೇ ಮುದ್ದೆ ಮುಟ್ಟಿದ್ರು. ಚಂದ್ರಕಲಾ ಅವರು 9ನೇ ಮುದ್ದೆ ಮುಟ್ಟಿದ್ದಾರೆ. ಟಿಕ್ ಆಯಿತು. ಇವರಿಗೂ ನೇರ ಕಾಂಪಿಟೇಷನ್ ಇದೆ. ನೇರವಾಗಿ ಕಾಂಪಿಟೇಷನ್ ಇದೆ. 2 ನಿಮಿಷ ಟೈಮ್ ಇದೆ. 2 ನಿಮಿಷ ಟೈಮ್ ಇದೆ ಅಂತ ಅಂಪೈರ್ ಹೇಳ್ತಾ ಇದ್ದಾರೆ. ಅವರು 9ನೇ ಮುದ್ದೆಗೆ ಕೈ ಇಟ್ಟಿದ್ದಾರೆ. 9 ಇಲ್ಲ ಅವ್ರವ್ರಿಗೂ ಕಾಂಪಿಟೇಷನ್ ಇದೆ. ಅವ್ರು 9ನೇ ಮುದ್ದೆ ಮುರಿತಿದ್ದಾರೆ ಚಂದ್ರಕಲಾ ಅವರು. 2 ನಿಮಿಷ ಟೈಮು ಇವರು 10 ಮುದ್ದೆ ಹಾಕಿದ್ರೆ 10ನೇ ಮುದ್ದೆ ಟಿಕ್ ಆಯಿತು. ಸೌಮ್ಯ ಅವ್ರದ್ದು 10ನೇ ಮುದ್ದೆ ಟಿಕ್ ಆಯಿತು. ಅಲ್ಲಿ ನೋಡಿ ತಮ್ಮ 12 ಕಂಪ್ಲೀಟ್ ಆಯ್ತಾ ಸರ್ ಟೈಮು? ಇಲ್ಲಿಗೆ ಸಮಯ ಮುಗಿದಿದೆ. 11 ಮುದ್ದೆ ತಿಂದು 17 ಮುದ್ದೆ ತಿಂದು ಅಜಯ್ ಅವರು ಅತಿ ಹೆಚ್ಚು ಮುದ್ದೆ ತಿಂದಿದ್ದಾರೆ. ಅಜಯ್ ಕುಮಾರ್ ಶಬಾಷ್ 12 ಮುದ್ದೆ ತಿಂದರೆ ಅಜಯ್ ಕುಮಾರ್ ಫಸ್ಟ್ ಬಂದಿದ್ದಾರೆ. ಎಷ್ಟಮ್ಮ 10ನೇ ಮುದ್ದೆ ನೋಡಿ. ಇವರು ಪುಷ್ಪರಲ್ಲ 10ನೇ ಮುದ್ದೆ 10 ಮುದ್ದೆ ಊಟ ಮಾಡಿದ್ದಾರೆ. ಚಂದ್ರಕಲಾ ಅವರು 9 ಮುದ್ದೆ ಅವ್ರ ಸೆಕೆಂಡ್ ಪ್ರೈಸು. ಸುಸ್ತಾಗ್ಬಿಡಿ. ನೀರು ಕುಡಿರಿ ಮೇಡಮ್ ನೀರು ಕುಡಿರಿ ಆರಾಮ ನೀರು ಕುಡಿರಿ. ಅಜಯ್ ಕುಮಾರ್ ಅವರೇ ನೋಡಿ ನಿಧಾನಕ್ಕೆ ಹೋಗ್ತಾ ಇದ್ದಾರೆ. 12 ಮುದ್ದೆ ಊಟ ಮಾಡಿದ್ದಾರೆ.
ಫಸ್ಟ್ ಪ್ರೈಸು. ಮಹಿಳೆಯಲ್ಲಿ ಸೌಮ್ಯ ಅವರು ಅಕ್ಕ ಇವ್ರ ತಮ್ಮ. ಜಾಗ ಬಿಡಿ ಹಾಂ ತರಿಸ್ತೀನಿ ಮೇಡಮ್. ಏನು ಈ ಸಲ ಬಂದ್ಬಿಡಿ. ಈ ಸಲ ಏನ್ ಸರ್ ಹೋದ್ ಸಲ ಗೆದ್ದಿದ್ರಿ ಅಲ್ಲಿ ಹೌದೌದು ರೋಡಲ್ಲಿ. ಹೋದ್ ಸಲ ಗೆದ್ದಿದ್ದೆ, ಈ ಸಲ 6:30 ಮುದ್ದೆಗೆ ಇದಾಯ್ತು. 6:30 ನಮ್ಮ ಅತ್ತೆ ಮಕ್ಳಿಬ್ರು ಗೆದ್ದಿದ್ದಾರೆ, ಅಕ್ಕ ತಮ್ಮ. ಅವರೇನೆ ಸೌಮ್ಯ ಅವರು ಮತ್ತೆ ಸೌಮ್ಯ ಅಜಯ್ ನಮ್ಮ ಅತ್ತೆ ಮಕ್ಕಳೆಲ್ಲ ಇಬ್ರು. ಸೌಮ್ಯ ಗೆದ್ರು, ಜೆಂಟ್ಸ್ ಅಲ್ಲಿ ಅಜಯ್ ಹೌದು ಅಜಯ್ ಗೆದ್ದಿದ್ದಾರೆ, ಅದು ಸಂತೋಷ ಇದೆ ನನಗೆ. ಗೆದ್ದಿಲ್ಲ ಹೌದು, ಒಂದೇ ಕುಟುಂಬದವ್ರು ಗೆದ್ದಿದ್ದೀವಿ. ಒಂದೇ ಕುಟುಂಬದವರು. ಹೌದು ಸರ್. ರಾಗಿನೇ ಜೀವಳ ನಿಮಗೆ. ಹೌದು ಸರ್, ರಾಗಿ ತಿಂದವನು ತೋಳದಂತದ, ಅಕ್ಕಿ ತಿಂದವನು ಅಕ್ಕಿ ಅಂತದ. ರಾಗಿ ಹೌದು, ರಾಗಿನೇ ನಮ್ಮ ಜೀವ ಸರ್. ರಾಗಿ ತಿಂದವರು ತೋಳನಂತದ, ಅಕ್ಕಿ ತಿಂದವನು ಅಕ್ಕಿ ಅಂತದ ಅಂತ ಹೇಳಿದ್ದಾರೆ. ಹಂಗಾಗಿ ರಾಗಿ ತಂದಿರೋ ಭಿಕ್ಷಕ್ಕೆ ರಾಗಿ ಬಗ್ಗೆ ತುಂಬಾ ಇತಿಹಾಸ ಇದೆ. ರಾಗಿನೇ ಜೀವಾಳ. ಹೌದು, ರಾಗಿನೇ ಜೀವಾಳ. ಎಲ್ಲ ಸ್ಪರ್ಧಿಗಳು, ಆಯೋಜಕರು, ಮಾಧ್ಯಮದಲ್ಲಿ ಎಲ್ಲರೂ ಬಂದ್ಬಿಡಿ ಸ್ಟೇಜ್ ಹತ್ರ. ಮಹಿಳಾ ಸ್ಪರ್ಧೆಯಲ್ಲಿ ಸೌಮ್ಯ ಗೆದ್ದರೆ. ನಿಮ್ಮ ಯಾವ ಊರು, ಎಲ್ಲಿಯವರು ನೀವು? ಸರ್ ನಮ್ಮದು ವೈಟ್ ಫೀಲ್ಡು, ಬೆಂಗಳೂರು ಹತ್ರ. ಸೊ ಮದುವೆ ಆಗಿರೋದು ಅರಸೀಕೆರೆ ಹತ್ರ. ಒಂದು ಕಾಂಪಿಟೇಷನ್ ಇದೆ ಅಂತ ನಮ್ಮ ಅಮ್ಮನ ಅಣ್ಣನ ಮಗಳು ಅಂತ ಗೊತ್ತಾಯ್ತಲ್ಲ ಹೋದ ವರ್ಷ. ಸೊ ಹೋದ ವರ್ಷನೂ ನಾನೇ ಫಸ್ಟ್ ಗೆದ್ದಿದ್ದು. ಈ ವರ್ಷನೂ ಗೆಲ್ತೀನ ಇಲ್ವಾ ಅಂತ ಡೌಟ್ ಮೇಲೆ ಬಂದೆ. ಊಟ ಮಾಡಿದ್ರಿ? ಹೋದ ವರ್ಷ ನನ್ನ ಬ್ರೇಕ್ನ ನಾನೇ ಮುರಿದೆ ಸರ್. 9-10 ಹೌದು. ಈ ಸಲ 10 ಮುದ್ದೆ. ಹೌದು ಓಕೆ ಅಮ್ಮ, ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸರ್. ಏನು ರಾಗಿನೇ ಜೀವಳನ? ರಾಗಿ ಮುದ್ದೆ ಡೈಲಿ ತಿಂತೀರಾ? ಹಾಗೇನಿಲ್ಲ ಸರ್, ಯಾವಾಗಲೂ ಒಂದೊಂದ್ಸಲ ತಿನ್ನೋದು. ಮನೇಲಿ ತಿನ್ನಲ್ಲ, ಇಲ್ಲಿರೋ ಚಮತ್ಕಾರ ತಿನ್ನೋದು ಅಷ್ಟೇ. ಇಲ್ಲಿ ನಿಮ್ಮ ಅಣ್ಣ ಬೇರೆ, ತಮ್ಮ ಬೇರೆ ಹೌದು ಗೆದ್ದಿದ್ದಾರೆ? ಸರ್, ನಮ್ಮ ತಮ್ಮ ಅದಕ್ಕೆ ಮುಂಚೆ ಬಿರಿಯಾನಿ ಕಾಂಪಿಟೇಷನ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು, ಈ ವರ್ಷ ಗೆದ್ದವ್ರೆ. ಸೆಕೆಂಡ್ ಪ್ರೈಸ್ ನೀವು 9 ಮುದ್ದೆ ಊಟ ಮಾಡಿದ್ರಿ. ವೆಂಕಟ್ ಅವ್ರು 3rd ಬಂದರು, 9 ಮುಗಿಸ್ಲಿಲ್ಲ. ಯಾವ ಊರು ನಿಮ್ಮದು, ಎಲ್ಲಿಯವರು? ಎಲೆಕ್ಟ್ರಾನಿಕ್ ಸಿಟಿನಾ? ಏನು ಮುದ್ದೆ ದಿನ ಹೋಗ್ತೀರಾ? ದಿನ ಮುದ್ದೆ ಊಟ ಮಾಡ್ತೀರಾ? ಹೌದಾ? ಅವರು ಸೆಕೆಂಡ್ ಪ್ರೈಸ್ ಎಷ್ಟು ಊಟ ಮಾಡಿದ್ರಿ ಮೇಡಮ್? 9 ಸರ್. ಚಂದ್ರಕಲಾ ಅವರಲ್ಲ? ಹೌದು ಸರ್. ಸೌಮ್ಯರಿಗೆ ಕಾಂಪಿಟೇಷನ್ ಕೊಡಿದ್ರು, 9 ಮುದ್ದೆ. ಹೌದು ಸರ್, ಹೋದ ವರ್ಷನೂ 8 ತಿಂದಿದ್ದೆ, ಈ ಸಲ 9 ಮುದ್ದೆ. ಚಿಕ್ಕನಹಳ್ಳಿನಾ? ಹೌದು ಸರ್, ಸರ್ಜಾಪುರ ಮೇನ್ ರೋಡ್ ಚಿಕ್ಕನಹಳ್ಳಿ ಒಳ್ಳೆ ಸರ್. ಇರ್ಲಿ, ಸ್ವಲ್ಪ ಅದ್ರಲ್ಲಿ ಮಿಸ್ ಆಯ್ತು. ಹೌದು ಸರ್. ಖುಷಿ ಇದೆಯಾ ಕಾಂಪಿಟೇಷನ್? ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಪುಷ್ಪ ಮೇಡಮ್ ಮಹಿಳೆಯಲ್ಲಿ 3rd ಪ್ರೈಸ್ ತಗೊಂಡಿದ್ರು. ಎಷ್ಟು ಮುದ್ದೆ ಊಟ ಮಾಡಿದ್ರಿ ಮೇಡಮ್? 7 ಸರ್. 7. ಇನ್ನೊಬ್ರು ನಮ್ಮ ವಕೀಲರು, ಕಂಪ್ಲೀಟ್ ಆಗಿಲ್ಲ. ವಕೀಲ ವೃತ್ತಿಯ ಜೊತೆಗೆ ನಿಮ್ಮ ಹೆಸರು? ಕಲಾವಿದ ಕೂಡ ಒಂದು ಜೋರದ ಚಪ್ಪರ ಬರಲಿ ಸಹೋದರಿ 7 ಕಂಪ್ಲೀಟ್ ಸಿಂಧೂರ್ ಅವರಿಗೆ. ನಿಮ್ದು 7 ಕಂಪ್ಲೀಟ್ ಆಯ್ತು. 3rd ಪ್ರೈಸ್ ಮಹಿಳೆಯಲ್ಲಿ. ಓಕೆ, ಯಾವ ಊರು ನಿಮ್ದು? ಬೆಂಗಳೂರು ಯಲಹಂಕ ಸರ್. ಯಲಹಂಕನಾ? ಎಲ್ಲರಿಗೂ ನಮಸ್ಕಾರ. ಅಲ್ಲಿ ಮುದ್ದೆ ತಿನ್ನೋದು ನೋಡಿದ್ಮೇಲೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಾವೆಲ್ಲ ಮನೇಲಿ ಅರ್ಧ ಮುದ್ದೆ 1 ಮುದ್ದೆ ತಿನ್ನೋಷ್ಟು ಸುಸ್ತಾಗ್ತೀರಿ. ನಮ್ಮ ಸ್ನೇಹಿತರು ಇವತ್ತು 12 ಮುದ್ದೆ ತಿಂದು ಆರಾಮಾಗಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಜೋರದ ಚಪ್ಪಳೆ ಬರಲಿ. ಅವ್ರ ಜೊತೆ ನಮ್ಮ ಮಹಿಳಾ ಸ್ಪರ್ಧೆಯಲ್ಲಿ ಬಾರಿಯ ಕಳೆದ ಬಾರಿ 13 ಮುದ್ದೆಗಳು ತಿಂದಿದ್ರು. 12 ಯಾಕೆ ಸುಸ್ತಾಗ್ಬಿಟ್ಟಾರೆ. ಇದು ಅಣ್ಣ ಟಗರು ಅಲ್ಲೇ ಕೆಳಗಡೆ ಕೊಟ್ಬಿಡ್ತಾರೆ. ಅದೇ ರೀತಿ ಆನೆ ಅತ್ತಿ ಬೆಲೆಯ ರಮೇಶ್ ಅವರು 9 ಮುದ್ದೆಗಳು ತಂದು ದ್ವಿತೀಯ ಸ್ಥಾನದಲ್ಲಿದ್ದಾರೆ. ದಯಮಾಡಿ ಅವರು ಕೂಡ ವೇದಿಕೆ ಬರಬೇಕು. ಅಜಯ್ ಇವರು ರಮೇಶ್ ಅವರು ಸೆಕೆಂಡ್ 9 ಮುದ್ದೆ ತಿಂದ್ದಾರೆ. ಕೋಲಾರದ ಯಶವಂತ್ ಕುಮಾರ್ ಅವರು 9 ಮುದ್ದೆಗಳನ್ನ ತಿಂದ್ದಾರೆ. ಯಶವಂತ್ ಕುಮಾರ್ ಕೋಲಾರ. ದಯಮಾಡಿ ನಾಗಣ್ಣ ಅವರು, ಯಶವಂತ್ ಅವರು ನಿಮಗೆ ಕೊಡುವಂತ ಪ್ರಶಸ್ತಿಗಳು ಇಲ್ಲೇ ಇದಾವೆ. ನಮ್ಮ ಸಚಿವರು ಹೇಳಿದ ಮೇಲೆ ನಿಮ್ಮನ್ನ ಮತ್ತೆ ಪ್ರಶಸ್ತಿ ಜೊತೆಗೆ ಒಂದು ಫೋಟೋ ಇದು ಮಾಡ್ತಾರೆ. ಫಸ್ಟ್ ಪ್ರೈಸ್ ಅಜಯ್ ಕುಮಾರ್ ಅವರು 12 ಮುದ್ದೆ ಊಟ ಮಾಡೋರೆ, ಟಗರು ಕೊಟ್ಟಿದ್ದಾರೆ ಅವರಿಗೆ. ಸೆಕೆಂಡ್ ಪ್ರೈಸ್ ರಮೇಶ್ ಅವರಲ್ಲ? ರಮೇಶ್ ಅವರಿಗೆ ಕುರಿ ಕೊಟ್ಟಿದ್ದಾರೆ ಸೆಕೆಂಡ್ ಪ್ರೈಸ್. ಯಶವಂತ್ ಅವರು 3rd ಪ್ರೈಸ್. ಎಷ್ಟು ನಾಟಿ ಕೋಳಿ? 4 ನಾಟಿ ಕೋಳಿ 3rd ಪ್ರೈಸ್ ಯಶವಂತ್ ಅವರಿಗೆ. ಯಾವ್ರಣ್ಣ? ಕೋಲಾರ? ಕೋಲಾರದವರು. KGF 4 ನಾಟಿ ಕೋಳಿ ಕೊಟ್ಟಿದ್ದಾರೆ 3rd ಪ್ರೈಸ್ ಯಶವಂತ್. ಫಸ್ಟ್ ಇವರು ಜೆಂಟ್ಸ್ ಅಲ್ಲಿ, ಇವರು ಲೇಡೀಸ್ ಅಲ್ಲಿ ಫಸ್ಟ್. ಹೇಗಿತ್ತು? ಯಾವ ಊರು ನಿಮ್ದು? ಏನು? ಇಲ್ಲ, ನಲ್ಲೂರಲ್ಲಿ ಸರ್, ಒಂದು ವೈಟ್ ಫೀಲ್ಡ್. ಇದು ಸ್ವಂತ ಅಕ್ಕ ತಮ್ಮನ? ಇದೇ ತರ ಸ್ಪರ್ಧೆಗಳಿಗೆ ಹೋಗ್ತೀರಾ? ಇದ್ರೆ ಹೋಗ್ತಾ ಇರ್ತೀವಿ ಸರ್. ಇದ್ರೆ ಹೋಗ್ತಾ ಇರ್ತೀವಿ, ತಿಂತಾ ಇರ್ತೀವಿ, ಗೆಲ್ತಾ ಇರ್ತೀವಿ. ಹೌದಾ? ತಿಂತಾ ಇರ್ತೀರಾ, ಗೆಲ್ತಾ ಇರ್ತೀರಾ? ಅಷ್ಟೇ, ಅದೇ ಕೆಲಸ ಮಾಡ್ಕೊಂಡ್ ಬರ್ತೀವಿ ಇನ್ಮೇಲೆ. ಯಾಕೆ ಈ ರೀತಿ ಎಲ್ಲ ಪ್ರೈಸ್ ಕೊಟ್ರೆ, ಇದ್ರಿ ಗುರಿ ಕೊಟ್ರೆ? ಹೌದು, ಖುಷಿ ಆಗುತ್ತೆ. ಟಗರು ಕೊಟ್ರು, ಹಾ. ಫಸ್ಟ್ ಪ್ರೈಸ್ ಅಂದ್ರೆ ಟಗರು. ನಿಮಗೆ ಇನ್ನ ಕೊಟ್ಟಿಲ್ವಲ್ಲ? ನಿಮಗೆ ಏನ್ ಕೊಡ್ತಾರೆ ಮೇಡಮ್ ಪ್ರೈಸ್? ಟಿವಿ. ಆಮೇಲೆ 5,000 ಪ್ರೈಸ್. 30 ಸೀರೆ ಇದೆ, ವಿಶೇಷವಾದ ಸೀಸನ್ ಪ್ರೈಸ್ ಇದೆ. ತೃತೀಯ ಬಹುಮಾನ ಪಡ್ಕೊಳ್ಳೋಕೆ ಬರ್ತಾ ಇದ್ದಾರೆ ಪುಷ್ಪರವರು, ಯಲಹಂಕದಿಂದ ಪುಷ್ಪರವರು. ತೃತೀಯ ಬಹುಮಾನ ಒಂದು ಕಿಚನ್ ಸೆಟ್, 3,000 ನಗದು ಬಹುಮಾನ ಮತ್ತು ನಮ್ಮ ಬಹುಮಾನ ವಿತರಣೆ. ದಯಮಾಡಿ ಎಲ್ಲ ಮಹಿಳಾ ಮುಖಂಡರುಗಳು ಅವರಿಗೆ ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಾ. ಒಂದು ಕಿಚನ್ ಸೆಟ್ ಇದೆ, ನೀವು ಅಡುಗೆ ಮಾಡೋದನ್ನ ನೆನೆಸ್ಕೊಳ್ಳಿ. ಅದೇ ರೀತಿ ಬಹುಮಾನ ಇದೆ, ಮನೆಯಲ್ಲಿ ಟ್ರೋಫಿನ ಸದಾಕಾಲ ನಿಮ್ಮನ್ನ ಆ ಮುದ್ದೆನ ನೆನೆಸ್ತಾ ಇರುತ್ತೆ. 3,000 ಕ್ಯಾಶ್ ಇದೆ, ನೀವು ತಗೊಳ್ಳೋಕೆ
ಖರ್ಚಾದ್ರೆ ನಮ್ಗೆ ಇಲ್ಲೇ ಕೊಟ್ಟು ಹೋಗೋದು. ಅದೇ ರೀತಿ ಆಕರ್ಷಕ ಸೀರೆ ಇದೆ ನಮ್ಮ ಕೌಸ್ತಿ ಕ್ರಿಯೇಷನ್ಸ್ ಕಡೆಯಿಂದ ನಮ್ಮ ಪವಿತ್ರ ಮೇಡಮ್ ಅವರು ಬಹುವಾಗಿ ಮಿಕ್ಸರ್ ಗ್ರೈಂಡರ್ 4,000 ನಗದು ಬಹುಮಾನ, ಅದೇ ರೀತಿ ಆಕರ್ಷಕವಾದ ಸೀರೆಯನ್ನ ಪಡ್ಕೊತಿದ್ದಾರೆ. 8 ಮುದ್ದೆ ಕಂಪ್ಲೀಟ್ ಆಗಿ ತಿಂದು 9ನೇ ಮುದ್ದೆ ತಿನ್ನೋಷ್ಟರಲ್ಲಿ ನನ್ನ ನೆನ್ಸ್ಕೊಂಡಿದ್ದಾರೆ. ಟೈಮ್ ಆಗಿದೆ. ಅದೇ ರೀತಿ ಅವ್ರಿಗೆ 4,000 ನಗದು ಬಹುಮಾನ, ಅದೇ ರೀತಿ ಚಿಕನ್ ಸೆಟ್ಟು ಮತ್ತೆ ಆಕರ್ಷಕ ಸೀರೆ ಕೂಡ ಇದೆ. ಅವ್ರಿಗೆ ತಮ್ಮೆಲ್ಲ ಜೋರಾದ ಒಂದು ಚಪ್ಪಾಳೆ ಬರಲಿ. ಅವರು ಸಮಯದ ಅಭಾವ. ವೈಟ್ ಮಿಲ್ ಸೋಮ ಮೇಡಮ್ ಅವರು ಪ್ರಥಮ ಬಹುಮಾನ ಗೆದ್ದಿದ್ದಾರೆ. ಅವರು 9 ಮುದ್ದೆ ಕಂಪ್ಲೀಟ್ ಆಗಿ ತಿಂದು 10ನೇ ಮುದ್ದೆಗೆ ಸಮಯನ ಮುಗಿಸಿದ್ದಾರೆ. 10 ಮುದ್ದೆಗಳಿಗೆ ಈ ಬಾರಿಯ ದಾಖಲೆ ಮಾಡಿದಂತ ಸೌಮ್ಯ ಮೇಡಮ್ ಸರಿ ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ 32 ಇಂಚಿನ ಆಕರ್ಷಕ ಸ್ಮಾರ್ಟ್ ಟಿವಿ, 5,000 ನಗದು, ಆಕರ್ಷಕ ಸೀರೆ ಮತ್ತೆ ಆಕರ್ಷಕ ಟ್ರೋಫಿ ಇದೆ.